Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಕೇಂದ್ರ 3454 ಕೋಟಿ ಕೊಟ್ಟಿದೆ. ಪತ್ರ ಈಗ ತಲುಪಿದೆ ಅಂತ. ಬರ ಪರಿಹಾರ ಯಾವಾಗ ಜಮೆ ಆಗುತ್ತೋ ಗೊತ್ತಿಲ್ಲ. ಕೇಂದ್ರ ಸರ್ಕಾರ 3454 ಕೋಟಿ ಪರಿಹಾರವನ್ನ ಕೊಟ್ಟಿದೆ. ಪತ್ರ ಈಗ ತಲುಪಿದೆ ನಮಗೆ ಅಂತ. ಬರ ಪರಿಹಾರ ಯಾವಾಗ ಜಮೆ ಆಗುತ್ತೋ ಗೊತ್ತಿಲ್ಲ. ಇದು ರಾಜಕೀಯವಲ್ಲ, ರಾಜ್ಯಕ್ಕೆ ಆಗ್ತಿರುವ ದ್ರೋಹ. ಇದು ಕೆಪಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಹೇಳಿದರು. ಈಗ 35,000 ಕೋಟಿ ಲಾಸ್ ಆಯಿತು. 18,000 ಕೋಟಿ ರೂಪಾಯಿ ನಾವು ರಿಕ್ವೆಸ್ಟ್ ಕೊಟ್ಟು ಈಗ ಒಂದು ಲೆಟರ್ ಬರೆದಿದ್ದಾರೆ. ಏನಪ್ಪಾ ಅಂತಂದ್ರೆ ನಾವು ನಿಮ್ಮ ಇದನ್ನೆಲ್ಲ ಗಮನಿಸಿದೀವಿ ಅಂತ ಬರೆದಿದ್ದಾರೆ. ಈ ಲೆಟರ್ ಬರೋಕ್ಕಿಂತ ಮುಂಚಿತವಾಗಿ ಮೊದಲನೇ ಬಾರಿಗೆ ನಮ್ಮ ರಾಜ್ಯ ಸರ್ಕಾರ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂಥ ಪರಿಸ್ಥಿತಿ ಬಂತು. ಆ ನ್ಯಾಯಾಲಯ ನಮ್ಮ ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ನೀವು ಕೋರ್ಟ್ ಬಂದಿದ್ದೇ ದೊಡ್ಡ ವಿಚಾರ ಅಂಥೇಳಿ ಅವ್ರ ನ್ಯಾಯಾಲಯ ಕೂಡ ಇದ್ರ ಬಗ್ಗೆ ಸ್ವಲ್ಪ ಪ್ರಶ್ನೆ ಮಾಡಿದಾಗ ಸೆಂಟ್ರಲ್ ಗೌರ್ಮೆಂಟ್ ಏನು ತೊಂದರೆ ಆಗ್ತದೋ ಅಂತೇಳಿ ಕೋರ್ಟ್ ಹೇಳಿದ್ರು ಅಂತೇಳಿ ನಮ್ಮ ಕೇಂದ್ರ ಸರ್ಕಾರದ ವಕೀಲರು ಒಪ್ಕೊಂಡದ್ದು ಕೂಡ ನೀವೆಲ್ಲ ಮಾಧ್ಯಮದಲ್ಲಿ ನೀವು ಪ್ರಕಟಣೆಯನ್ನು ಮಾಡಿದ್ದು ನಿಮಗೆ ಧನ್ಯವಾದಗಳು. ಅದಾದಮೇಲೆ ನ್ಯಾಯಾಲಯ ಇಂಟರ್ವ್ಯೂನ್ ಆದದಕ್ಕೆ ನ್ಯಾಯಾಲಯ ಸರಿಯಾದ ರೀತಿ ಫೆಡರಲ್ ಸ್ಟ್ರಕ್ಚರ್ಗೆ ನೀವು ನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಅವರು ಹೇಳಿದ ಮೇಲೆ ಈಗ ಅವರು 3,730 ಕೋಟಿ ಕೊಟ್ಟು ಅದರಲ್ಲಿ ನಾಳೆ ಬೆಳಿಗ್ಗೆ ನಾವು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ಸಾಂಕೇತಿಕವಾಗಿ ನಾವು ಧರಣ ಕಾರ್ಯಕ್ರಮವನ್ನು ನಮ್ಮ ಪಕ್ಷದಲ್ಲಿ ಈ ಭಾಗದಲ್ಲಿರುವಂಥ ನಮ್ಮ ನಾಯಕರುಗಳು ಜಾಸ್ತಿ ಇಲ್ಲ, ನಾಯಕರುಗಳು ಮಾತ್ರ ನಾವು, ಯಾಕೆಂದರೆ ಬೇರೆಯವ್ರನ್ನೆಲ್ಲ ಪಬ್ಲಿಕ್ನೆಲ್ಲ ಒಳಗಡೆ ಇಡೋದು ಸರಿ ಇಲ್ಲ. ಅದಕ್ಕೆ ಕೆಲವು ನಾವು ಪಕ್ಷದ ಶಾಸಕರು ಇದ್ದಾರೆ, ಅವರೆಲ್ಲ ಕೂಡ ಅವ್ರನ್ನ ನಾವು ಇಲ್ಲಿಗೆ ಕರೆಸ್ತಾ ಇದ್ದೀನಿ. ಕರೆಸಿ ನಮ್ಮ ಧರಣನ ಮಾಡ್ತಾ ಇದ್ದೀವಿ. ನಂಬರ್ 2, ಇನ್ನು ಕೇಳಿದಷ್ಟು ಪರಿಹಾರ ಕೊಡ್ತಾರ ಅನ್ನೋ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ಕೇಳಿದಷ್ಟೆಲ್ಲ ಪರಿಹಾರ ಕೊಡಕ್ಕಾಗುತ್ತಾ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು. ಅದಕ್ಕೆ ಡಿಕೆ ಈಗ ಕೆಂಡಾಮಂಡಲರಾಗಿದ್ದಾರೆ. ಕುಮಾರಸ್ವಾಮಿ ನೀನೊಬ್ಬ ನಾಡದ್ರೋಹಿ ಅಂತ ಹೇಳಿದ್ದಾರೆ. ಬರ ಪರಿಹಾರ ಇಷ್ಟೇ ಸಾಕು ಎಂದಿದ್ದಾರೆ ಎಚ್ ಡಿಕೆ. ಒಬ್ಬ ಪ್ರತಿನಿಧಿಯಾಗಿ ಪರಿಹಾರಕ್ಕೆ ಧ್ವನಿ ಎತ್ತಿಲ್ಲ ಅಂದ್ರು. ಅವರು ಯಾವ ಸೆಕ್ಟರಿಂದ ಎಷ್ಟು ಕೊಟ್ಟಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರಿಯಿಂದ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇದು. ಇಲ್ಲಿ ಸರ್ಕಾರಕ್ಕೆ ಇಷ್ಟು ಸಾಕಾಗಲ್ಲ ಅಂದರೆ ಇವರು ಕೇಳಿದಷ್ಟು ಕೂಡ ಕೊಡ್ತಾರ? ಕೇಳಿದಷ್ಟು ಕೊಡೋಕ್ಕೆ ಸಾಧ್ಯ ಇರತ್ತೆ. ಅಲ್ಲಿ 15ನೇ ಫೈನಾನ್ಸ್ ಕಮಿಷನ್ನಲ್ಲಿ ಯಾವ ರೀತಿ ರೆಕಮೆಂಡೇಶನ್ ಇರ್ತದೆ, ಅದ್ರಲ್ಲಿ ದುಡ್ಡೇನಿರುತ್ತೆ ಅದ್ರ ಮೇಲೆ ಮಾಡಬೇಕಲ್ವಾ. ಈಗ ಇವರು ರಾಜ್ಯ ಸರ್ಕಾರದಿಂದ SDRF ದುಡ್ಡಾಗಿದ್ರೆ ಎಷ್ಟು ಕೊಟ್ಟವ್ರೆ? ಜನಗಳಿಗೆ 2,000 ರೂಪಾಯಿ ಕೊಟ್ಟಿದ್ದೀವಿ ಅಂದಲ್ಲ, ಕೊಟ್ಟವ್ರೆ ಎಲ್ಲರಿಗೂ? ಈ ಮಧ್ಯದಲ್ಲಿ ಕೆಲವು ರಾಜಕಾರಣಿಗಳು ಹೇಳಿದ್ದಾರೆ ಇದು ಸಾಕ್ಬಿಡಿ, ಇದು ಕೊಟ್ಟಿರೋದೇ ಸಾಕ್ಬಿಡಿ. ಏನು ಇವರು ಮನೆ ಆಸ್ತಿನ ದೇಶಕ್ಕಲ್ಲ ನಮ್ಮ ರಾಜ್ಯಕ್ಕೆ ದ್ರೋಹಿಗಳು ಯಾರು ಹೇಳಿದ್ರು. ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಮಾಡಿದಂತೆ ಸಾಕಿದ್ದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನೀನು ಒಬ್ಬ ನಾಡ ದ್ರೋಹಿ. ನೀನು ಒಬ್ಬ ಪ್ರತಿನಿಧಿಯಾಗಿ ಅವ್ರ ಜೊತೆ ಒಂದೇ ಸಂಸತ್ ಸದಸ್ಯ ಇರ್ಬೋದು, ನಿನ್ನ ಪಾರ್ಟಿಲಿ ಇಬ್ಬರೇ ಇರ್ಬೋದು, ಅವ್ರ ಜೊತೆ ಅಲೈನ್ಸ್ ಮಾಡ್ಕೊಂಡಿದ್ದೀವಿ. ನೀವು ಮಿಕ್ಕಿದ್ರೆಲ್ಲ ಸೇರಿ ನಮ್ಮ ರಾಜ್ಯಕ್ಕೆ ಕೋರ್ಟ್ ಹೇಳಿತು, ನಿನ್ನ ಕೈಲಿ ಹೇಳಕ್ಕಾಗಿಲ್ಲ, ನಿಮ್ಮ ಕೈಲಿ. ನೀವು ಅದ್ರ ಬಗ್ಗೆ ನಮ್ಮ ರಾಜ್ಯ ಹಿತಕ್ಕೆ ಯಾವತ್ತೂ ಕೂಡ ಒಂದಿನ ಆದರೆ ನೀವು ಹಿಂದೆ ಸ್ಟೇಟ್ಮೆಂಟ್ ಕೋರ್ಟ್ ಮಾಡಿಸಿದ್ದೆಲ್ಲ ಎಲ್ಲ ಮರ್ತು ಬಿಟ್ಟಿದ್ದೀರಿ ಅಂತ ಕಾಣ್ತದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.